ಏರ್ಪೋರ್ಟ್ ಅಥಾರಿಟಿ ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ಚಾಲಕರ ಬದುಕು ಇವತ್ತು ಹಾಳಾಗ್ತಾ ಇದೆ. ಓಲಾ ಊಬರ್ ಅವ್ರನ್ನ ಬೆಳೆಸ್ಕೊಂಡು BL ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಓಲಾ ಯೂಬರ್ ಬಂದು ಇವ್ರ ಮನೆ ಹಾಳು ಮಾಡಿದ್ರು. ಅವ್ರು ಡೋಂಟ್ ಕೇರ್ BL ಅಧಿಕಾರಿಗಳಿಗೆ. ಹೊರ ರಾಜ್ಯಗಳಿಂದ ಚಾಲಕರು ಬಂದ್ಬಿಟ್ಟು ಓಲಾ ಊಬರ್ಗೆ ಬೇರೆ ಕಡೆಯಿಂದ ತಗೊಂಡ್ಬಂದು ಇಲ್ಲಿ ಜೀವನ ನಡ್ಸಕ್ ಇದ್ ಮಾಡ್ತಾ ಇದ್ದಾರೆ. ಯಾರು ಫ್ಯಾಮಿಲೀಸ್ ಇದ್ದಾರೆ ಇವರೆಲ್ಲ ಬೀದಿಗೆ ಬರ್ಬೇಕಾ? 24 ಗಂಟೆಗೂ ಒಂದು ಬಾಡಿಗೆ ನಮಗೆ ಸಿಗ್ತಾ ಇಲ್ಲ. ಬಡವರು ಹೊಟ್ಟೆ ಹೊಡೆಯೋ ನಾವು ಬಿಡಲ್ಲ. ಅಮೆರಿಕಗೂ ಮತ್ತೆ ಇರಾನ್ ಯುದ್ಧ ಶುರುವಾಗಿದೆ, ನಮಗೆ ಬಿಸ್ನೆಸ್ ಇಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ KSTDC ಅನ್ನುವಂಥ ಒಂದು ಸಂಸ್ಥೆ ಬರುತ್ತೆ. ಅಂದರೆ ಅದು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. ಅದರಲ್ಲಿ ಡ್ರೈವರ್ಸ್ಗಳು ಕೆಲಸ ಮಾಡ್ತಾರೆ. ಈಗ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಡ್ರೈವರ್ಸ್ಗಳಿಗೆ ಅಥವಾ ಕ್ಯಾಬ್ ಡ್ರೈವರ್ಸ್ಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಏನು ಅವ್ರ ಸಮಸ್ಯೆ ಏನು, ಯಾಕೆ ಅವರು ಹೋರಾಟವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ. KSTDC ಇಂದ ಏನೋ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರಿಗೆ ಗಾಡಿಗಳು ಲೀಸಿಗೆ ಕೊಟ್ಟಿದ್ದಾರೆ. ಇವರು ಲೋನ್ ತಗೊಂಡು ಗಾಡಿಗಳಿಗೆ ಸುಮಾರು 850 ಜನ 15 ವರ್ಷದಿಂದ ಏರ್ಪೋರ್ಟಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಏನು ಏರ್ಪೋರ್ಟ್ ಪಿಕಪ್ ಟ್ಯಾಕ್ಸಿ. ಇಲ್ಲೇನಾಗಿದೆ ವಿಚಾರ ಅಂತಂದರೆ, ಇವರು 15 ವರ್ಷದಿಂದ ಸರ್ವಿಸ್ ಮಾಡ್ತಾ ಇರೋರು ಏರ್ಪೋರ್ಟ್ ಅಥಾರಿಟಿಯವರು ಮೇಗಾ ಕಂಪನಿ ಅನ್ನೋ ಒಂದು ಕಮರ್ಷಿಯಲ್ ಏನೋ ಕಂಪನಿ ಅವರಿಗೆ ಏನೋ ಅವರು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಇದು ಹೆಂಗೆ ನಡೀತು ಅಂದರೆ ಫಸ್ಟ್ ಕಮ್ ಫಸ್ಟ್ ಬೇಸಿಸ್. ಸೊ ಇಟ್ ಶುಡ್ ಬಿ ಆನ್ ಫೇರ್. ಇಟ್ಸ್ ಅನ್ ಅನ್ಫೇರ್ ಡಿನಯಲ್ ಫಾರ್ ದ KSTDC ಡ್ರೈವರ್ಸ್. ಅಲ್ಲಿ ನಮಗೆ ಬರೋ ಸಂಶಯ, ನಾವು ದೋಷಿಸ್ತಾ ಇಲ್ಲ ಏರ್ಪೋರ್ಟ್ ಅಥಾರಿಟಿಯವ್ರನ್ನ. ನೀವು ಮೇಗಾ ಕಂಪನಿಯವ್ರಿಗೆ ಸೈಡ್ ಪಿಕಪ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಿ, ಯಾಕೆ ಅವರಿಗೆ ಸೀರಿಯಲ್ ನಂಬರ್ ಕೊಟ್ಬಿಟ್ಟು ಇವ್ರ ಥರನೇ ನೀವು ಏಕೆ ಮಾಡ್ತಾ ಇಲ್ಲ ನ್ಯಾಯಯುತವಾಗಿ? ಲೀಗಲಿ ವೈ ಆರ್ ಯು ಡಿನೈಯಿಂಗ್ KSTDC ಡ್ರೈವರ್ಸ್ ಅನ್ನೋದು ನಮ್ಮ ಪ್ರಶ್ನೆ. ಅಂದರೆ ನಮಗೆ ಬರೋ ಸಂಶಯ, ನೀವೇನು ದುಡ್ಡು ತಗೊಂಡಿದ್ದೀರಾ ಅವ್ರ ಹತ್ರ? ಮೇಗಾ ಕಂಪನಿ ಕಾರ್ ಕಂಪನಿ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಆದ್ಯತೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ನೀವು? ನಮ್ಮ KSTDC ಏನು ಚಾಲಕರ ಎಗ್ರಿಮೆಂಟ್, ಡ್ರೈವರ್ಸ್ ಎಗ್ರಿಮೆಂಟ್ ಪ್ರಕಾರ ಸೀರಿಯಲ್ ನಂಬರ್ ಕೊಡ್ತಾರೆ, ಫಸ್ಟ್ ಕಮ್ ಫಸ್ಟ್ ಬೇಸಿಸ್. ನೀವು ಅದನ್ನು ಇಡೀ ಪ್ರಪಂಚದಲ್ಲಿ ಎಲ್ಲೂ ಯಾವ ಏರ್ಪೋರ್ಟಲ್ಲೂ ಈ ಥರ ಏನೋ ಸೈಡಿಂದ ಬಂದು ಪಿಕಪ್ ಮಾಡುವಂಥದ್ದು ನೀವೆಲ್ಲರೂ ಯುರೋಪ್ ಹೋಗಿ, ಅಮೆರಿಕ ಹೋಗಿ, ಲಂಡನ್ ಹೋಗಿ, ಯಾವುದೇ ಕಂಟ್ರಿಗಳು, ನಾವೊಂದು 36 ಕಂಟ್ರೀಸ್ ಹೋಗಿದ್ದೀವಿ. ಸೊ ಅದರಿಂದ ನಮಗೆ ಗೊತ್ತಿದೆ. ಇದು ಇವರು ಎಗ್ರಿಮೆಂಟ್ ಪ್ರಕಾರ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿಗೆ ನೀವು ನಮಗೇನು ಡೌಟ್ ಬರುತ್ತೆ, ನೀವೇನಾದ್ರು ದುಡ್ಡು ತಗೊಂಡಿದ್ದೀರಾ? ದುಡ್ಡು ತಗೊಂಡು ಅನ್ಯಾಯ ಮಾಡ್ತಾ ಇದ್ದೀರಾ ಇವರಿಗೆ. ಮೇ 2021 ಮೇ 29 ಪ್ರತಾಪ್ ಅನ್ನೋ ಒಬ್ಬ ವ್ಯಕ್ತಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಳಗೆ ಮಾರ್ಚ್ 29ಕ್ಕೆ ಏನೋ ಪೆಟ್ರೋಲ್ ಹಾಕ್ಕೊಂಡು ಸತ್ತೋಗಿದ್ದಾರೆ. ಇಲ್ಲಿ 850 ಕುಟುಂಬಗಳಿದೆ. ಇವ್ರಿಗೆ ಅನ್ಯಾಯ ಆಗ್ತಾರೆ. ಒಂದು ಟ್ರಿಪ್ ಇವ್ರಿಗೆ ಸಿಗಲ್ಲ. ಇವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇವ್ರು 850 ಯಾರು ಫ್ಯಾಮಿಲೀಸ್ ಇದ್ದಾರೆ ಇವರೆಲ್ಲ ಬೀದಿಗೆ ಬರಬೇಕಾ? ಈ ಎಂಜಲ್ ದುಡ್ಡು ತಿಂದು ನಾನು ಹೇಳ್ತಾ ಇಲ್ಲ, ಡೌಟ್ಗಳು ಬರ್ತಾ ಇರೋದು ನಮಗೆ. ನಿಮ್ಗೆ ಅಂದರೆ ಇವರು ಈ ಬಡವರದು ಏನೋ ನೋವು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಇವ್ರು ಏನು ಕೇಳ್ತಾ ಇದ್ದಾರೆ? ಇವ್ರು ಕೇಳ್ತಾ ಇರೋದು ಸೀರಿಯಲ್ ನಂಬರ್ ಪ್ರಕಾರ ನಮಗೆ ಕೊಡಿ. ಅವ್ರಿಗೂ ಸೀರಿಯಲ್ ನಂಬರ್. ಈ ಓಲಾ ಯೂಬರ್ ಬಂದು ಇವ್ರ ಮನೆ ಹಾಳು ಮಾಡಿದ್ರು. ಓಲಾ ಯೂಬರ್ ಅವರು ಒಂದಷ್ಟು ಜನ ಬಂದು ಇವ್ರುಗಳ ಮನೆ ಹಾಳು ಮಾಡಾಕಿದ್ರು. ಅರ್ಧ ಇವ್ರ ಪಾಪ ಕೊರೋನಾದಲ್ಲಿ ನೊಂದಿದ್ದಾರೆ. ಈಗಲೂ ಇವರಿಗೆ ಬಡವರಿಗೆ ಅನ್ಯಾಯ ಆಗ್ತಾ ಇರೋದು ಇವ್ರುಗಳ ಕಣ್ಣಿಗೆ ಕಾಣ್ತಾ ಇಲ್ವಾ? ಬರೀ ನನ್ನ ಹೆಂಡತಿ ನನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ಬೇರೆಯವ್ರ ಹೆಂಡತಿ ಮಕ್ಕಳೆಲ್ಲ ಹಾಳಾಗ್ಬಿಡ್ಬೇಕಾ? BL ಏರ್ಪೋರ್ಟ್ ಅಥಾರಿಟಿ ಅವ್ರಿಗೆ ಯಾವುದೋ ಅವ್ರಿಗೆ ಏನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ಇದೇನಾದ್ರೂ ನಾವೀಗ ಒಂದು ರೆಪ್ರೆಸೆಂಟೇಷನ್ ಏನೋ ಶಿವಪ್ರಸಾದ್ IAS ಆಫೀಸರು ಇದು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ನಾವು ಒಂದು ರೆಪ್ರೆಸೆಂಟೇಷನ್ ತಂದಿದ್ದೀವಿ. ಇದನ್ನೇನಾದ್ರೂ ಈ ರೆಪ್ರೆಸೆಂಟೇಷನ್ನ ಇವರು ನ್ಯಾಯ ಕರೆಕ್ಟಾಗಿ ನಾವು ನ್ಯಾಯನೇ ಕೇಳ್ತಾ ಇರೋದು, ನಾವು ಅನ್ಯಾಯ ಕೇಳ್ದಲ್ಲ. ನಾವು ಲೀಗಲ್, ವಿ ಆರ್ ಫೈಟಿಂಗ್ ಫಾರ್ ಅವರ್ ಲೀಗಲ್ ರೈಟ್, ಅವರ್ ಡ್ರೈವರ್ಸ್ ಲೀಗಲ್ ರೈಟ್. ಇದನ್ನು ಇವರು ಮಾಡಿಲ್ಲ, ಇದನ್ನು ಇವರು ಇತ್ಯರ್ಥ ಮಾಡಿಲ್ಲ ಅಂತಂದರೆ ನಾವು ಇವ್ರನ್ನ ಪಾರ್ಟಿ ಮಾಡಿ ನಾವು ಕಾನೂನು ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಿ ನಾವು ಏರ್ಪೋರ್ಟಲ್ಲೇ ಸ್ಟ್ರೈಕ್ ಮಾಡ್ತೀವಿ. ನಾವು ಎದುರಿಸ್ತಾ ಇಲ್ಲ, ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ನಾವು ನಮ್ಮ ಹೋರಾಟ, ನಮ್ಮ ಯುದ್ಧ ನ್ಯಾಯಕ್ಕಾಗಿ. ಇಟ್ ಈಸ್ ಫಾರ್ ಲೀಗಲ್ ಜಸ್ಟಿಸ್. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಎಚ್ಚರಿಕೆಯಾಗಿ ತಗೊಂಡು ಇವರು ಇದನ್ನು ನ್ಯಾಯ ಏನಿದೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂತಂದರೆ ನಾವು ಇದರ ಮೇಲೆ ಕಾನೂನು ಹೋರಾಟನೂ ಮಾಡ್ತೀವಿ, ಬೀದಿಗಿಳಿದು ಹೋರಾಟನೂ ಮಾಡ್ತೀವಿ, ಏರ್ಪೋರ್ಟ್ ಒಳಗೂ ಹೋರಾಟ ಮಾಡ್ತೀವಿ, ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ಇವ್ರು ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ಎಲ್ಲರೂ ಹೇಳಿದ್ದಾರೆ, 100 ಸತಿ ಹೇಳಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ, ಓರಲಿ ಹೇಳಿದ್ದಾರೆ, ಕೊಟ್ಟಿದ್ರು ಅವರು ತಗೋತಾ ಇಲ್ಲ. ಅಂದರೆ ಅಲ್ಲಿಗೇನು ಬರುತ್ತೆ ನಮ್ಗೆ ಅರ್ಥ? ಈಗ ಹೊರಗಡೆ ಇರೋ ನೋಡೋರಿಗೆ ಇವ್ರು ಹೇಳ್ತಾ ಇಲ್ಲ, ನಮಗೆ ಬರುತ್ತೆ ಡೌಟು. ನೀವೇನು ದುಡ್ಡು ತಗೊಂಡಿದ್ದೀರಾ? ಏನೋ ದುಡ್ಡು ತಗೊಂಡು ಅವ್ರಿಗೆ ಬಿಡ್ತಾ ಇದ್ದೀರಾ? ಈ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಡೀ ಪ್ರಪಂಚದಲ್ಲೇ ಏನೋ ಇಟ್ಸ್ ಅ ವೆಲ್ ನೋನ್ ನಂಬರ್ 1 ಏರ್ಪೋರ್ಟು. ಯಾವ ಏರ್ಪೋರ್ಟ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಸೈಡ್ ಪಿಕಪ್. ಜನ ಬಂದ್ಬಿಟ್ಟು ಇವರು ಸೈಡ್ ಪಿಕಪ್ ಮಾಡಿಬಿಟ್ಟು ಏನೋ ಇವ್ರನ್ನ ಕಸ್ಟಮರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಇವ್ರ ಕಣ್ಣಿಗೆ ಏನು ಗೊತ್ತಾಗ್ತಾ ಇಲ್ಲ? ಇವ್ರಿಗೆ ಗೊತ್ತಿದೆ. ಇವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಂಟ ಹಚ್ತವ್ರೆ.
ಏನೋ ಯಾವುದೋ ಒಂದು ಏನೋ ಏನು ಇಂಟೆನ್ಷನ್ನು ಅಂತ ನಮ್ಗೆ ಗೊತ್ತಾಗಬೇಕು. ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ ಅಷ್ಟೇ. ಏನು ನ್ಯಾಯ, ಅಗ್ರಿಮೆಂಟ್ ಏನಿದೆ ನಮಗೆ KSTDC ಡ್ರೈವರ್ಸ್ ಏನು ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟ್ ಪ್ರಕಾರ ಇವ್ರು ಮಾಡಿಕೊಡ್ಬೇಕು. ಇವರು ಮಾಡಿಲ್ಲ ಅಂದರೆ ನಮಗೆ ಗೊತ್ತು, ಏನು ನಾವು ಹೇಳಲ್ಲ, ಮುಂದಕ್ಕೆ ನಾವು ಮಾಡಿ ತೋರಿಸ್ತೀವಿ. ನಾವು ಏನೋ ಬಡವರು ಹೊಟ್ಟೆ ಹೊಡೆಯೋ ನಾವು ಬಿಡಲ್ಲ. ಇದು ಬರೀ ಡ್ರೈವರ್ಸ್ ಬಂದವರೆ, ನೆಕ್ಸ್ಟು ಬರ್ತಾರೆ ದೊಡ್ಡ ಮೈಸೂರು, ಮಂಡ್ಯ ಎಲ್ಲ ಕಡೆಯಿಂದ ಕರೆಸ್ತೀವಿ. ನಾವು ಸಾವಿರಾರು ಜನ ಕರೆಸ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮಾಡ್ತೀವಿ. ಅಡ್ವೊಕೇಟ್ ಪ್ರಶಾಂತ್ ಮೇತಲ್ ಅಂತ ನನ್ನ ಹೆಸರು. ನಾವು ಹೇಳಿದ್ದೇ ಮಾಡೋದು, ಮಾಡೋದೇ ಹೇಳೋದು. ಎನ್ನ ನುಡಿಯೊಂದು ಪರಿ, ಎನ್ನ ನಡೆ ಒಂದು ಪರಿ ಇಲ್ಲ. ಎನ್ನ ನುಡಿಯೋ ಒಂದೇ ಪರಿ, ಎನ್ನ ನಡೆಯೋ ಒಂದೇ ಪರಿ. ಹೇಳಿದ್ದೇ ಮಾಡ್ತೀವಿ, ಮಾಡಿ ತೋರಿಸ್ತೀವಿ. 2008ರಲ್ಲಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸ್ಥಾಪನೆ ಆಯಿತು. ಸ್ಥಾಪನೆ ಆದ ಸಂದರ್ಭದಲ್ಲಿ ಈ KL ಅಧಿಕಾರಿಗಳು ಟೆಂಡರ್ ಕರೆದಿದ್ದರು. 3 ಕಂಪನಿಗಳಿತ್ತು. ಒಂದು ಮೇರು, ಒಂದು ಈಸಿ, ಒಂದು ಮೆಗಾ ಅಂತ ಕಂಪನಿ. ಈ 3 ಕಂಪನಿಗಳಿಗೆ ಏನು ಅಗ್ರಿಮೆಂಟಲ್ಲಿ ಇದೆ ಅಂತಂದರೆ, 3 ವೆಂಡರ್ಸೇ. ಏನು ಅಗ್ರಿಮೆಂಟ್ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದ್ಬಿಟ್ಟು ಒಂದು ಕಾನೂನಲ್ಲಿ ಅಗ್ರಿಮೆಂಟಲ್ಲಿದೆ, ಕಾನೂನಲ್ಲಿದೆ. ಕೆಲವು ಈ ಮೇರು ಹೊಟ್ಟೋದ್ಮೇಲೆ ಈ ಮೆಗಾನ ಒಂದು ಕಂಪನಿನ ಖಾಸಗಿ ಕಂಪನಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರೆಲ್ಲ ಬಂಡವಾಳಶಾಹಿಗಳು. ಅವರೇನು ಇವತ್ತು ಬ್ಯಾಂಕ್ ಲೋನ್ಗೆ ಹಾಕಿದ್ರೆ ಅವ್ರಿಗೆ 500 ಗಾಡಿ ಕೊಡ್ತಾರೆ, 1000 ಗಾಡಿನೂ ಕೊಡ್ತಾರೆ. ಇಲ್ಲಿ ನಾವು ಏನು ಹೋರಾಟ ಮಾಡಿ ತಂದಿರೋದು, ಟೆಂಡರ್ ಫೇಲ್ಯೂರ್ ಆಯಿತು 2008ರಲ್ಲಿ. ನಾವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿ ನಮ್ಮ ಚಾಲಕರು ತಂದಿರತಕ್ಕಂಥ ಒಂದು ಇದು. ಅವತ್ತು ಕೂಡ ನಮಗೆ ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಬಳೆಗಾರ್ ಸಾಹೇಬರು ಹೇಳಿದ್ರು, ನೀವೇ ಮಾಡಿ ಅಂತ. ನಾವು KSTDCನಲ್ಲಿ ಹಳೆ ಏರ್ಪೋರ್ಟಲ್ಲಿ 10 ವರ್ಷ ಮಾಡಿದ್ವಿ. ಇವತ್ತು KSTDC ಬ್ರ್ಯಾಂಡೇ ಬೇಕು, KSTDC ಜೊತೆಲೇ ನಾವು ಕೆಲಸ ಮಾಡ್ತೀವಿ ಅಂತ ನಾವು KSTDC ಕೊಟ್ಟಿವಿ. ಈಗ ಅವರು ನಮಗೆ ನ್ಯಾಯ ರೀತಿ ಸರಿಯಾಗಿ ಒದಗಿಸ್ಕೊಡ್ತಾ ಇಲ್ಲ. ಮೆಗಾ ಅನ್ನೋ ಕಂಪ್ನಿಗೆ KL ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಏನೋ ಗೊತ್ತಿಲ್ಲ, ಜನ ಹೇಳ್ತಾ ಇದ್ದಾರೆ, ನಮ್ಮ ಚಾಲಕರು ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂದರೆ ದಳ್ಳಾಳಿಗಳದು ಜಾಸ್ತಿ ಆಗಿದೆ, ಕಾಟ ಜಾಸ್ತಿ ಆಗಿದೆ. ಒಂದು ಏನಾಗ್ತದೆ ಅಂದರೆ ಮೆಗಾವರು ಒಂದು 15-20 ಜನ ಸ್ಟಾಫ್ಗಳು ಇಟ್ಕೊಂಡು ಬರ್ತಕ್ಕಂಥ ಪ್ರಯಾಣಿಕರನ್ನ ಹೇಳ್ಕೊಂಡಾಗ ಅವ್ರಿಗೆ ಗಾಡಿ ಕುಂಡಿಸ್ತಾರೆ. ನಮ್ಮ ಚಾಲಕರು ಪಾರ್ಕಿಂಗ್ 7ನಲ್ಲಿ ಇರ್ತೀವಿ, 24 ಗಂಟೆಗೂ ಒಂದು ಬಾಡಿಗೆ ನಮಗೆ ಸಿಗ್ತಾ ಇಲ್ಲ. ಇದು ನಮಗೆ ಅನ್ಯಾಯ ಆಗ್ತಾ ಇದೆ. ಈಗ ನೋಡಿ, ಕೋವಿಡ್ ಬಂತು, ಕೋವಿಡಲ್ಲಿ ನಾವು ನೊಂದಿದ್ದೀವಿ. ಕೋವಿಡ್ ಏನೋ ಸ್ವಲ್ಪ ಮುಗಿತು ಬಂತು ಅನ್ನೋದೊಳಗಾಗಿ ಈಗ ಯುದ್ಧ ಶುರುವಾಗಿದೆ. ಏನು, ಈ ಅಮೇರಿಕಾಗೂ ಮತ್ತು ಇರಾನಿಗೆ ಯುದ್ಧ ಶುರುವಾಗಿದೆ. ನಮಗೆ ಬಿಸ್ನೆಸ್ಸೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇವರು 500 ಗಾಡಿಗಳು ತೊಗೊಂಡು ಬಂದು ಡೈರೆಕ್ಟಾಗಿ ಬಾಡಿಗೆ ಹೋದರೆ ನಾವೆಲ್ಲ ಏನು ಮಾಡಬೇಕು? ಇದನ್ನು KL ಅಧಿಕಾರಿಗಳ ಹತ್ರ ನಾವು ಬೇಕಾದಷ್ಟು ಮನವಿ ಕೊಟ್ಟಿದ್ದೀವಿ, ಅವ್ರ ಹತ್ರ ಬೇಡ್ಕೊಂಡಿದ್ದೀವಿ. ಇನ್ನು ಕಾಲು ಹಿಡ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಷ್ಟು ಕೇಳಿದ್ರು ಕೂಡ ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾವು KSTDC ಅಧಿಕಾರಿಗಳಿಗೂ ಹೇಳಿದ್ದೀವಿ. ಅದರಿಂದ ನಾವೇನು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ, ನಮ್ಮ ನ್ಯಾಯ ಕೇಳೋಕ್ಕೆ ಇಷ್ಟು ಜನ ಬಂದಿದ್ದೀವಿ. ಸ್ಟ್ರೈಕ್ ಅಲ್ಲ, ಇದು ನ್ಯಾಯ ದೊರಕಿದ್ರೆ ನಮ್ಮ ವಕೀಲ್ ಸಾಹೇಬ್ರು ಇದ್ದಾರೆ ನಮ್ಮ ಪರವಾಗಿ. ಇವತ್ತು ಈ ಚಾಲಕರ ಪರವಾಗಿ ಇವತ್ತು ಬಂದು ನಿಂತಿದ್ದಾರೆ. ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಯಾಕೆಂದರೆ ಅವ್ರಿಗೆ ಹಲವಾರು, ತಾವು ಮಾಧ್ಯಮಗಳಲ್ಲಿ ನೋಡಿರಬೇಕು, ಹಲವಾರು ಒಂದು ಕೇಸುಗಳನ್ನು ನ್ಯಾಯಪರವಾಗಿ ನಿಂತು ಜಯ ಮಾಡಿಕೊಟ್ಟಿದ್ದಾರೆ. ಅವ್ರು ಇವತ್ತು ನಮ್ಮ ಪರವಾಗಿ ನಿಮ್ಮ ಕಷ್ಟಕ್ಕೆ ನಾನು ಇದ್ದೀನಿ ಅಂತಬಿಟ್ಟು ಬಂದಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ನಾವು ಚಾಲಕರ ಪರವಾಗಿ ಧನ್ಯವಾದ ಹೇಳ್ತೀವಿ. ಆಮೇಲೆ ನಮಗೇನು ಗೊತ್ತಾ, ನಮ್ಮ ಬೇಡಿಕೆ ಏನಿದೆ, KL ಅಧಿಕಾರಿಗಳು ಏನಾದರೂ ಮಾಡಲಿಲ್ಲ, ನಮ್ಮ KSTDC ಅಧಿಕಾರಿಗಳು ಮಾಡಲಿಲ್ಲ ಅಂದರೆ ಇದ್ರದ್ದು ಸರ್ಕಾರದ್ದು ಜವಾಬ್ದಾರಿ ಇದೆ. ಇದಕ್ಕೆ BALಗೆ ಚೇರ್ಮನ್ ಅಧ್ಯಕ್ಷ ಯಾರಿದ್ದಾರೆ ಅಂತಂದರೆ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವರೇ ಅದಕ್ಕೆ ಅಧ್ಯಕ್ಷರು. ಅವರು ಇಲ್ಲಿ ಪ್ರವೇಶ ಮಾಡಬೇಕು. ಇದಕ್ಕೆ ಏನು ಅನಾನುಕೂಲ ಆಗಿದೆ ಅಂತ ಅವರು ನಮಗೆ ನೋಡಬೇಕಾಗಿರೋದು. ಯಾಕಂದರೆ ಸರ್ಕಾರ ಪ್ರತಿಯೊಬ್ಬ ಪ್ರಜೆಗೂ ನೋಡೋವಂಥ ಅಧಿಕಾರ ಇದೆ, ನೋಡೋವಂಥ ಜವಾಬ್ದಾರಿ ಇದೆ. ಇವತ್ತು ನಾವು 850 ಜನ ಇವತ್ತು ಬೀದಿಗೆ ಬಂದುಬಿಟ್ಟು ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ. ಅವ್ರಿಗೆ ಡೋಂಟ್ ಕೇರ್. BL ಅಧಿಕಾರಿಗಳಿಗೆ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕಿದ್ದಾರೆ ಅವರು. ಅದು ಆಗಬಾರ್ದು. ಇವತ್ತು ನಮಗೆ ಬಲವಾಗಿ ನಮ್ಮ ವಕೀಲ್ ಸಾಹೇಬ್ರಿದ್ದಾರೆ. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಹೊರತು ನಾವು ಇಲ್ಲೇನು ಗಲಾಟೆ ಮಾಡೋಕ್ಕಾಗಲಿ, ಕಲ್ಲು ಹೊಡೆಯೋಕ್ಕಾಗಲಿ, ಅಥವಾ ನಾವು ಪ್ರತಿಭಟನೆ ಮಾಡೋಕ್ಕಾಗಲಿ ಪೀಸ್ಫುಲ್ ಪ್ರೊಟೆಸ್ಟ್. ನಾವು ಯಾವ ರೋಡನ್ನು ಬಂದ್ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ಯಾರಿಗೂ ಒಂದು ಎಳ್ಳಷ್ಟು ಯಾರಿಗೂ ತೊಂದರೆ ಕೊಡ. ನಾವು ಪೀಸ್ಫುಲ್ ಪ್ರೊಟೆಸ್ಟು. ನಮ್ಮ ಹೊಟ್ಟೆ ಹೊಡೆದಿದ್ದಾರೆ, ನಮ್ಮ ಹೊಟ್ಟೆ ಹೊಡೆದು ನಮ್ಮ ಹೆಂಡತಿ ಮಕ್ಕಳು ರೋಡ್ಗೆ ಬರಬಾರ್ದು ಅನ್ನೋದಕ್ಕೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅಷ್ಟೇ. ನಮ್ಮ ರಿಕ್ವೆಷನ್ ಲೆಟರ್ ಇದೆ. ಇವರು ಇದಕ್ಕೆ ಸ್ಪಂದಿಸಿಲ್ಲ ಅಂದರೆ ಮುಂದಿನ ಹೋರಾಟ, ಕಾನೂನು ಹೋರಾಟ ಮಾಡ್ತೀವಿ. ಈ ಏರ್ಪೋರ್ಟಲ್ಲಿ ನಮ್ಮದು 2 ಯೂನಿಯನ್ ಇರೋದು. ಒಂದು ರಮೇಶ್ ಗೌಡರು ಯೂನಿಯನ್ನು, ಒಂದು ನಮ್ಮ KSTDC ಯೂನಿಯನ್ನು. ಧರ್ಮೇಂದ್ರ ಅವರು ಬಂದಿದ್ದಾರೆ. ನಾವೆಲ್ಲನೂ ಎಲ್ಲ ವೈಷಮ್ಯಗಳನ್ನು ದೂರ ಇಟ್ಟು ಇವತ್ತು ನಾವು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಗ್ಗಟ್ಟು ಯಾಕೆಂದರೆ ಚಾಲಕರ ಬದುಕು ಇವತ್ತು ಹಾಳಾಗ್ತಾ ಇದೆ. ನಾಯಕರುಗಳಾದವ್ರು ನಾವು ಅವ್ರ ಬದುಕು ಸರಿ ಮಾಡಬೇಕು ಅನ್ನೋದು ಗೊಂದೋಷ ನಮ್ಮ ಅವರಂದು ಎಲ್ಲನೂ ಒಂದು ಪರ್ಸ್ನಲ್ ಎಲ್ಲ ಇದೆಲ್ಲ ಸೈಡ್ಗಿಟ್ಟು ಇವತ್ತು ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನಾವು KSTDC ಅನ್ಎಂಪ್ಲಾಯ್ ಸ್ಕೀಮಿಂದ ಹೋಗಿ ಸೇರ್ಕೊಂಡಿದ್ದೀವಿ. ಅಲ್ಲಿ ಅದಕ್ಕೆಲ್ಲ ಒಳ್ಳೆ ರೆಸ್ಪೆಕ್ಟ್ ಇದೆ. ನೋಡಿ, ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ನಮ್ಮ ಎದೆ ಮೇಲೆ ಹಾಕ್ಕೊಂಡಿದ್ದೀವಿ. ಇದು ಕರ್ನಾಟಕದವ್ರು, ಸರ್ಕಾರದವರು ನಮಗೆ ಸಪೋರ್ಟ್ ಕೊಡಬೇಕು. ಸರ್ಕಾರ ನಮಗೆ ಹಿಂದೆ ಇದೆ. ಸರ್ಕಾರ ಆಳು ಅಧಿಕಾರಿಗಳು ಸರಿಯಾಗಿಲ್ಲ, ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈಗ ನೋಡಿ, ರೂಲ್ಸ್ ಮಾಡಿದ್ದಾರೆ, ಅವರೇ ರೂಲ್ಸ್ ಮಾಡಿ ಸುತ್ತಲೇ ಓಡಿಸಿದ್ದಾರೆ. 6, 11, 21ಕ್ಕೆ 25ಕ್ಕೆ ಸುತ್ತಲೇ ಓಡಿಸಿದ್ದಾರೆ. FO ಮಾಡ್ಕೋಬೇಕು, ಎಲ್ಲರೂ ರೂಲ್ಸ್ ಬ್ರೇಕ್ ಮಾಡ್ಬಾರ್ದು ಅಂತ ಇದರಲ್ಲಿ ಮೇಘನೂ ಮೆನ್ಷನ್ ಮಾಡಿದ್ದಾರೆ.
ಅವ್ರ ಜೊತೆ ಶಾಮೀಲಾಗಿ ಖಾಸಗಿ ಕಂಪ್ನಿಗಳ ಜೊತೆ ಶಾಮೀಲಾಗಿ ನಮ್ಮನ್ನೆಲ್ಲ ವಂಚಿತರಾಗಿದ್ದೀವಿ. ಈಗ ಇರೋ ಕ್ಯಾಶ್ ಟಿಡಿಸಿನೂ ಗಾಡಿನೂ ತೆಗಿಬೇಕು ಅಂತ ಎಲ್ಲ ಕಂಪ್ನಿಗಳಲ್ಲದ್ರೂ ಅವ್ರು ತೊಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಮೇಲ್ನೋಟಿಗೆ ಇದು ಸಾಬೀತಾಗಿದೆ. ಅದರಿಂದ ವೈಲೆನ್ಸ್ ಮಾಡ್ತಾ ಇರೋದು ಅವರು, BL KSTDC ಇಬ್ಬರು ಸೇರಿ ವೈಲೆನ್ಸ್ ಮಾಡ್ತಾ ಇರೋದು. ಮೊದಲನೇ ಬಂದವರಿಗೆ ಮೊದಲನೇ ಆದ್ಯತೆ ಅಂತ ಇಲ್ಲಿ ರೆಕಾರ್ಡಾಗಿ ತೋರಿಸ್ತಾರೆ. ಇದು ಬರೀ ಪೇಪರ್ಗೋಸ್ಕರ ಅಲ್ಲಿ ಮಾಡ್ತಾ ಇರೋದು ಬೇರೆ ದಂಧೆ ಅವರು. ಅದರಿಂದ ಇದಕ್ಕೆ ನಮಗೆ ಈಗ ನ್ಯಾಯ ಸಿಗಬೇಕು ಅಂತ ಎಲ್ಲ ಮೌಖಿಕವಾಗಿ ನಾವು ಯಾವುದೇ ರೋಡು ಗೀಡು ಎಲ್ಲೂ ಬಂದ್ ಮಾಡಿಲ್ಲ. ನಾವು ಫಸ್ಟ್ ಆಲ್ರೆಡಿ ಮನವಿಗಳು ಕೊಟ್ಟಿದ್ದೀವಿ, ಪೊಲಿಟಿಷನ್ ಕೊಟ್ಟಿದ್ದೀವಿ, ಎಲ್ಲ ಕಡೆನೂ ಕೊಟ್ಟಿದ್ದೀವಿ, ಎಲ್ಲೂ ಬಗೆಹರಿಲಿಲ್ಲ. ಇವತ್ತು ನಾವೇ ಎಲ್ಲ ವಾಲಂಟ್ರಿಯಾಗಿ ಗಾಡಿಗಳು ನಿಲ್ಲಿಸ್ಬಿಟ್ಟು ಮೌಖಿಕವಾಗಿ ಯಾವುದೇ ಒಂದು ಘಟನೆ ನಡೀದಂಗೆ ನಾವು ಬಂದು ಕೇಳ್ತಾ ಇದ್ದೀವಿ ನ್ಯಾಯಕ್ಕೆ ದೊರಕಿಸ್ಕೊಡ್ಬೇಕಾದ್ರೆ ನಮ್ಮ MD ಅವರು ಮೀಟಿಂಗ್ ಕರೆದಿದ್ದಾರೆ. ನ್ಯಾಯ ದೊರಕಿಸ್ಕೊಡೋ ಗಂಟ ನಾವು ಯಾವುದೇ ಒಂದು ಪ್ರೊಸೀಡಿಂಗ್ ಕಾಪಿ ಆಗಿ ಅಲ್ಲಿ ಬರೋ ತನಕ ನಾವು ಗಾಡಿ ಎತ್ತಲ್ಲ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ನಾವು ಇವತ್ತೆಲ್ಲ 3 ದಿನ ಆಗಲಿ ಬೇಕಾದ್ರೆ ಪ್ರೊಸೀಡಿಂಗ್ ಕಾಪಿ ಬರೋ ತನಕ ನಾವು ಏನು ಅವ್ರು ರೂಲ್ಸ್ ಮಾಡಿದಾರೋ ಅವರು ರೂಲ್ಸ್ ಬ್ರೇಕ್ ಮಾಡಿರೋದು. ಅವರು ಈಗ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ನಮ್ಮ ಮೇಲೆ ಏನು ಕಟ್ಟಿದ್ರೆ ಆಗೋದಿಲ್ಲ ಈಗ. ಅದರಿಂದ ಈ ರೂಲ್ಸ್ನ ತಂದರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ರೂಲ್ಸ್ ತರಬೇಕು, FO ಎಲ್ಲ ಫಾಲೋ ಮಾಡಬೇಕು. ಅದು ಇದು ನಾನು ನನ್ನ ಕಡೆಯಿಂದ ಅವ್ರಿಗೆ ಆಗ್ರಹಿಸ್ತಾ ಇದ್ದೀನಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಿಕೊಡಿ. ನಮಗೆ ಈಗ ಮೊದಲನೇದಾಗಿ ಇವತ್ತು ನಮ್ಮ ಜೊತೆಗೆ ಈ ಹೋರಾಟಕ್ಕೆ ನಮ್ಮ ಸಂಘಟನೆಗಳ ಜೊತೆ ನೀಲಕಂಠಪ್ಪ ಅವರು ಆಗ್ಬೋದು, ನಮ್ಮ ರಮೇಶ್ ಅವರು ಆಗ್ಬೋದು, ಎಲ್ಲ ನಮ್ಮ ಜೊತೆಗೆ ನಮ್ಮ ಲಾಯರ್ ಸಾಹೇಬರು ಈಗ ಬಲವಾಗಿ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಇದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಸೊ ನಮ್ಮದು ಉದ್ದೇಶ ಒಂದೇ, ಇಲ್ಲಿ ಏನು ಕನ್ನಡಿಗರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕನ್ನೋದೇ ಒಂದು ಇದು ದೊಡ್ಡ ನಮ್ಮದು ಬೇಡಿಕೆ ಆಗುತ್ತೆ. ಇಲ್ಲಿ ಏನಾಗ್ತದೆ, ಹೊರ ರಾಜ್ಯಗಳಿಂದ ಚಾಲಕರು ಬಂದ್ಬಿಟ್ಟು ಓಲೋ ಊಬರ್ಗೆ ಬೇರೆ ಕಡೆಯಿಂದ ತಗೊಂಬಂದು ಇಲ್ಲಿ ಜೀವನ ನಡ್ಸೋಕೆ ಇದು ಮಾಡ್ತಾ ಇದ್ದಾರೆ. ಸರ್ಕಾರ ಇರೋದು ಬಡವರಿಗೆ ಅನುಕೂಲ ಮಾಡೋದಕ್ಕೆ. ನಮ್ಮಂಥವ್ರು ಯಾರಿಗೆ ನಿಮ್ಮಂಥವ್ರು IT ಇವ್ರದೆಲ್ಲ ಟ್ಯಾಕ್ಸ್ಗಳು ತೊಗೊಂಬಂದು ನಮ್ಗೆ ಅನುಕೂಲ ಮಾಡ್ಬೇಕಂತ ಹೇಳ್ಬಿಟ್ಟು ಸಾರಥಿ ಯೋಜನೆ ಅದು ಇದರಲ್ಲೆಲ್ಲ ತೊಗೊಂಬಂದು ಕೊಡ್ತಾ ಇದ್ದಾರೆ. ಇಲ್ಲಿ KSTDCಯಲ್ಲಿ ಸ್ವಂತ ಬಂಡವಾಳ ಹಾಕೊಂಬಂದು ಗಾಡಿ ವೆಹಿಕಲ್ ಹಾಕೊಂಬಂದ್ಬಿಟ್ಟು KSTDCಗೆ ರಾಯಲ್ಟಿ ಕೊಡ್ತಾ ಇರೋದು. ಈ ರಾಯಲ್ಟಿನ ಉಪಯೋಗಿಸ್ಕೊಂಡು ಇವ್ರು ನಮ್ಮ ಬಗ್ಗೆ ಕಾಳಜಿ ವಹಿಸ್ಬೇಕಾಯ್ತು. ಅದು ವಹಿಸದೆ ಇಲ್ಲಿ ಏರ್ಪೋರ್ಟಿಗೆ KSTDCಯಿಂದ ಏಜೆಂಟ್ರನ್ನ ತಗೊಂಬಂದು ಏರ್ಪೋರ್ಟಲ್ಲಿ ಹಾಕಿದ್ದಾರೆ. ಅಲ್ಲಿ ಡೈಲಿ ಲಕ್ಷಾಂತರ ವ್ಯವಹಾರ ಆಗ್ತಾ ಇದೆ. ಇಲ್ಲಿ KS ಆಫೀಸರ್ನೊಬ್ಬರನ್ನ ಅಲ್ಲಿ ಏರ್ಪೋರ್ಟ್ಗೆ ಹಾಕಿ ಅಂತಂದರೆ ಟ್ಯಾಕ್ಸಿಗೆ ಯಾರೂ ಹಾಕಲಿಲ್ಲ. ನಾವು ಬೇಡಿಕೆನೇ ಇಟ್ಟಿದ್ದೀವಿ. ಅವರು 6 ತಿಂಗಳಿಗೊಂದ್ಸರಿ ಒಬ್ಬ MD ಚೇಂಜ್ ಆಗ್ತಾರೆ, 6 ತಿಂಗಳಿಗೊಂದ್ಸರಿ ಒಬ್ಬ ಇವರು ಯಾರು ಟ್ರಾನ್ಸ್ಪೋರ್ಟು GM ಒಬ್ಬರು ಚೇಂಜ್ ಆಗ್ತಾರೆ. ಇಲ್ಲಿ ಮಾಹಿತಿ ಕೊಡ್ತಾ ಇಲ್ಲ, ಮಾಹಿತಿ ಕೊರತೆ ಇಲ್ಲಿ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿ BL ಅವರು ಇದು ಏನು ಬೇನಾಮಿಯಾಗಿ ನಮ್ಮ ಏಜೆಂಟ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ರೈಡ್ ಮಾಡಿದ್ರೆ ಅವರು 1 ತಿಂಗಳಲ್ಲಿ ಹೊರಟ್ಬಿಡ್ತಾರೆ. ಅವ್ರು ಬೇಕಾದ್ರೆ BL ಜೊತೆ ಬೇಕಾದ್ರೆ ಹೋಗಿ ಏನು ಸ್ಯಾಲ್ರಿಗೆ ಜಾಯ್ನ್ ಆಗ್ತಾರೆ. ಇಲ್ಲಿ ನಮ್ಮನ್ನು ಬದುಕು ಆಳ್ಗಿಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಬೇಡಿಕೆ ಫಸ್ಟು ಬಂಪರ್ ಟು ಬಂಪರ್ ಮೀನ್ಸ್ FO ಫಸ್ಟ್ ಇನ್ ಫಸ್ಟ್ ಔಟ್ ಒಂದು. ಎರಡನೇದು ಆ ಏಜೆಂಟಾಗಿ ಕೆಲಸ ಮಾಡ್ತಾ ಇರೋರನ್ನ ತೆಗೆದುಬಿಟ್ಟು ಒಬ್ಬ KS ಆಫೀಸರ್ನ ಅಲ್ಲಿ ಹಾಕಿ ನಮ್ಮ ಪರವಾಗಿ ಏನು ಮೂವ್ಮೆಂಟ್ ಮಾಡಬೇಕು ಅದು ಮಾಡಿಕೊಟ್ರೆ 5,000 ವೆಹಿಕಲ್ಸ್ ಆಗ್ಬೋದು. ಫಸ್ಟು ಓಲೋ ಊಬರ್ಗೆ ಆ್ಯಕ್ಚುಲಿ ಓಲೋ ಊಬರ್ ನಾವು ಇವತ್ತು ತುಳಿಬೋದಾಗಿತ್ತು. ಇದಕ್ಕೆ KSTDCನೇ ಅಡಿಪಾಯ ಇರೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಮೀಟರ್ ಫೇರಲ್ಲಿ ಓಡ್ತಾ ಇರೋದು ಓನ್ಲಿ KSTDC ವೆಹಿಕಲಲ್ಲಿ ಮಾತ್ರ ಮೀಟರ್ ಫೇರಲ್ಲಿ ನಡೀತಾ ಇರೋದು. ಇನ್ಯಾವ ಟ್ಯಾಕ್ಸಿಯಲ್ಲೂ ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ನಡೀತಾ ಇಲ್ಲ, ಯಾವ ಇದರಲ್ಲೂ ನಡೀತಾ ಇಲ್ಲ. ಗ್ರಾಹಕರಿಗೆ ಎಲ್ಲೂ ಮೋಸ ಆಗ್ತಿದ್ದಂಗೆ ನಡೀತಾ ಇರೋದಂದ್ರೆ ಮೀಟರ್ ಫೇರಲ್ಲಿ ಮಾತ್ರ ಗೊತ್ತಾಗ್ತಾ ಇರೋದು. ಇದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ಓಲೋ ಊಬರ್ ಅವ್ರನ್ನ ಬೆಳೆಸ್ಕೊಂಡು ಅಲ್ಲಿ MNC ಕಂಪ್ನಿಗಳಿಗೆಲ್ಲ ಇದು ಮಾಡಿಕೊಂಡು BL ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಬ್ಬ ಅಧಿಕಾರಿ 2016 ವರ್ಷದಿಂದ ಕಮರ್ಷಿಯಲ್ ಲ್ಯಾಂಡ್ ಸೈಡ್ ಮ್ಯಾನೇಜರ್ ಆಗಿ 16 ವರ್ಷದಿಂದ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವ್ರನ್ನ ಈಡಿಗೆ ಇಟ್ಕೊಡ್ಬೇಕು. ಆ್ಯಕ್ಚುಲಿ ಅವ್ರದ್ದು ಹಿನ್ನೆಲೆ ತೊಗೊಂಡ್ರೆ ಏನು ಅದನ್ನ ಬಂದಿರೋದು ಕಾಮನ್ ಆಗಿ ಬಂದು ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿ ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ಬಡವರು ಚಾಲಕರು ಇವತ್ತು ಅಲ್ಲಿ ಬಿಟ್ಬಿಟ್ಟು ಬೇರೆ ಕೆಲಸಗಳೆಲ್ಲ ಇದ್ದಾರೆ. ಎಷ್ಟೋ ಜನ ಕೊಂಡಿದ್ದಾರೆ, ಎಷ್ಟೋ ಜನ ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರು ಕೇಳೋರಿಲ್ಲ. ಈ ನಮ್ಮ ಪೀಳಿಗೆ ನಶಿಸೋಗುತ್ತೆ ಅನ್ನೋ ಒಂದು ಭಯದಿಂದ ಇವತ್ತು ನಮ್ಗೆ ಲಾಯರ್ ಸಾಹೇಬರು ಬಂದಿದ್ದಾರೆ. ಭಾಳ ಸಂತೋಷ ಆಗ್ತದೆ. ನಮಗೀಗ ನ್ಯಾಯ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ನಂಬಿಕೆ ಏನಾದ್ರು ಹುಸಿ ಆಯ್ತು ಅಂತಂದರೆ ಈ ಹೋರಾಟ ಉಗ್ರ ರೂಪಕ್ಕೆ ತೊಗೊಂಡು ಹೋಗ್ತೇವೆ. ಈಗ ಬಂದಿರೋದು ನಾವು ನ್ಯಾಯ ಕೇಳೋದಕ್ಕೆ. ಇದು ಮುಂದಿನ ಹಂತದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಮಾಡ್ಕೊಂಡು ಕನ್ನಡ ಪರವಾಗಿ ನ್ಯಾಯ ನಾವು ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಮುಖ್ಯಮಂತ್ರಿಗಳ ಜೊತೆ ನಾವು ಇದು ಮಾಡ್ತೀವಿ. ದೊಡ್ಡ ಹೈಲೈಟಾಗಿ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಹೋರಾಟ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀವಿ. ಇದು ಸರ್ಕಾರ ಸ್ವಾಮ್ಯದ ಸಂಸ್ಥೆ ಆಗಿದ್ರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ಸೂಕ್ತ ಸಲಹೆಯನ್ನು ಸರ್ಕಾರದವರು ಕೊಡಬೇಕು. ಜೊತೆಗೆ ಅಲ್ಲಿಗೆ KS ಆಫೀಸರ್ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿಗೆ ನೇಮಕಾತಿಯನ್ನು ಮಾಡಬೇಕು. ಕರ್ನಾಟಕದಲ್ಲಿ ಇದ್ದಂಥ ನಮಗೆ ಅನ್ಯಾಯ ಆಗ್ತಾ ಇದೆ. ಹೊರ ರಾಜ್ಯಗಳಿಂದ ಬಂದಂಥ ಅನೇಕರು ಅಲ್ಲಿ ದುಡಿತಾ ಇದ್ದಾರೆ. ಮೇಘಾ ಅನ್ನುವಂಥ ಸಂಸ್ಥೆಯಿಂದ ಹಲವಾರು ಡ್ರೈವರ್ಸ್ಗಳು ದುಡಿತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿರುವಂಥ ಡ್ರೈವರ್ಸ್ಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕೂಗು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅವರು ಇನ್ನೂ ಈ ರೀತಿ ಸಮಸ್ಯೆಗಳು ಉಂಟಾದರೆ ಅವರು ಮುಂದಿನ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ನಮ್ಮಲ್ಲಿ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್
ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶಿ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.